ರೇಣುಕಾಸ್ವಾಮಿ ಅವರನ್ನ ದರ್ಶನ್ ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಅಲಿಗೇಷನ್ ಕೇಳಿ ಬಂದಿದೆ. ಈಗ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ರೇಣುಕಾಸ್ವಾಮಿಗೂ ದರ್ಶನ್ಗೂ ಎಲ್ಲಿಂದೆಲ್ಲಿಯ ಸಂಬಂಧ, ಯಾಕಾಯ್ತು ಇಂಥ ಪ್ರಕರಣ ಅಂತ ಹೇಳ್ತಾರೆ? ಈ ಪ್ರಕರಣ ಯಾಕಾಯಿತು ಅಂತ ನಮಗೆ ಗೊತ್ತಿಲ್ಲ. ಅವರು ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅಂತಲೂ ನಮಗೆ ಗೊತ್ತಿಲ್ಲ. ಆದರೆ ಸರ್ಕಾರದಿಂದ ಸರಿಯಾಗಿ ಅವ್ರಿಗೆ ತನಿಖೆ ಆಗಲೇಬೇಕು ಇದು. ಆಮೇಲೆ ನ್ಯಾಯಯುತವಾಗಿ ಅವರಿಗೆ ನ್ಯಾಯಯುತವಾಗಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದರಲ್ಲೂ ಆ ದರ್ಶನ್ ಅವ್ರದ್ದು ಫಿಲ್ಮ್ ಎಲ್ಲ ಬ್ಯಾನ್ ಮಾಡಬೇಕು. ಆತನ ಫಿಲ್ಮಿಂದನೇ ತೆಗಿಬೇಕು. ಯಾರು ಆತನ ಸಿನಿಮಾ ನೋಡಬಾರ್ದು. ಆತನಿಗೆ ದೊಡ್ಡ ಶಿಕ್ಷೆ ಆಗಬೇಕು. ನನ್ನ ಸೊಸೆಗೆ ಅನ್ಯಾಯ ಆಗಿದೆ. ಅವಳಿಗೊಂದು ಪರಿಹಾರ ಕೊಡಬೇಕು. ಸರ್ಕಾರದಿಂದ ಅವಳಿಗೆ ಏನಾದ್ರು ಒಂದು ನ್ಯಾಯ ಒದಗಿಸಿ ಅವಳಿಗೊಂದು ದಾರಿ ಮಾಡಿಕೊಡ್ಬೇಕು. ಇದನ್ನೇ ನಾನು ಅವರಲ್ಲಿ ಮನವಿ ಮಾಡ್ಕೊಂಡು ಕೇಳ್ಕೊತಾ ಇದ್ದೀನಿ. ನನ್ನ ಸೊಸೆಗೆ ಅನ್ಯಾಯ ಮಾಡಬೇಡಿ. ಇರೋನೊಬ್ಬ ಮಗನ ಕಳ್ಕೊಂಡು ನಾವು ಆರೋಪಿಗಳಿಗೆ ತಕ್ಕವಾದ ಶಿಕ್ಷೆ ಕೊಡಬೇಕು ಅನ್ನೋದೇ ನನ್ನ ಸರ್ಕಾರದಿಂದ ನನ್ನ ಸೊಸೆಗೆ ಏನಾದ್ರು ಒಂದು ಧನ ಸಹಾಯ ಆಗಬೇಕು. ಇಲ್ಲ ಅವಳಿಗೆ ಏನಾದ್ರು ಒಂದು ನೌಕರಿ ಏನಾದ್ರು ಕೊಡಿಸ್ಲೇಬೇಕು ಅನ್ನೋ ಆರೋಪಿಗಳಿಗೆ ಮತ್ತು ದರ್ಶನಿಗಂತೂ ತಕ್ಕ ಶಿಕ್ಷೆ ಕೊಡಬೇಕಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಿನ್ನೆ ನಾವು ಬೆಂಗಳೂರಿಗೆ ಹೋದಾಗ ನಮಗೆ ವಿಷಯ ಬೆಳಗ್ಗೆನೆ ಗೊತ್ತಾಗಿದ್ದು. ನಮಗೆ ಗೊತ್ತೇ ಇಲ್ಲ. ಆ ಮಗನ ಮುಖ ನೋಡೋಕ್ಕೂ ನಮಗೆ ಆಗಲಿಲ್ಲ. ತುಂಬ ಬರ್ಬರವಾಗಿ ಹತ್ಯೆ ಮಾಡಿಬಿಟ್ಟಿದ್ದಾರೆ. ಅವನಿಗೆ ತಲೆಗೆ ಹೊಡೆದ್ಬಿಟ್ಟಿದ್ದಾರೆ, ಎದೆಗೆ ಹೊಡೆದಿದ್ದಾರೆ, ಕಾಲು ಎಲ್ಲ ಚಚ್ಚಿದ್ದಾರೆ, ಸುಟ್ಟಿದ್ದಾರೆ, ಮಾರ್ಮಂಗಕ್ಕೆಲ್ಲ ಒದ್ಬಿಟ್ಟಿದ್ದಾರೆ. ಜೀವ ಹೋಗಂಗೆ ಕೃತ್ಯ ಮಾಡಿಬಿಟ್ಟಿದ್ದಾರೆ. ನನ್ನ ಮಗಂಗೆ ಆ ಸ್ಥಿತಿ ಅವ್ರಿಗೂ ಆಗಬೇಕು. ಆ ಥರ ಶಿಕ್ಷೆ ಕೊಡಬೇಕು. ಕರ್ದು ಬುದ್ಧಿ ಹೇಳಿದ್ರೆ ಕೇಳ್ತಿದ್ರು. ಅದು ಬಿಟ್ಟು ಹಿಂಗೆ ಕೊಲೆ ಮಾಡೋಂಥದ್ದು ಎಷ್ಟರ ಮಟ್ಟಿಗೆ ಸರಿ ಹೇಳ್ರಿ ಸರ್? ಒಬ್ಬ ನಟ ಬುದ್ಧಿವಂತನಾಗತ್ತ, ಬುದ್ಧಿ ಇದೆಯಾ ಅವನಿಗೆ? ಅವನೊಬ್ಬ ಮನುಷ್ಯನ. ಅವನ ಮಗನಿಗೂ ಇದೇ ಗತಿ ಬರಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ಸರ್. ಅವನ ಕುಟುಂಬಕ್ಕೂ ಇದೇ ಥರ ಆಗ್ಬೇಕು. ಮೇನ್ ನೋಡಕ್ಕೆ ಈತ ನಾಟಕನಾದ್ರೂ ಒಳಗೆ ಅವನ ಹತ್ರ ಎಂಥ ಕಂತ್ರಿ ಬುದ್ಧಿ ಇದೆ, ಎಂಥ ಇದು. ಅವ್ನ ಫಿಲ್ಮು ಬ್ಯಾನ್ ಮಾಡಬೇಕು. ಅವ್ನ ಪಿಕ್ಚರ್ ಯಾರು ನೋಡ್ಲು ಕೊಡೋದು. ಅವ್ನ ಫಿಲ್ಮ್ ಇಂಡಸ್ಟ್ರಿಯಿಂದನೇ ತೆಗ್ದಾಕ್ಬೇಕು ಸರ್ ಅವನನ್ನು. ಅವನಿಗೆ ಆ ಥರ ಶಿಕ್ಷೆ ಕೊಡ್ರಿ. ಇಲ್ಲ ಅಂದರೆ ನ್ಯಾಯ ಸಿಗಲ್ಲ ನನ್ನ ಮಗನಿಗೆ. ದಯವಿಟ್ಟು ಇದನ್ನು ಮಾಡಿಕೊಟ್ಟು ನಮ್ಮ ಮನವಿ ಮಾಡ್ಕೊಂಡು ನಿಮ್ಮ ಮನೆಯಲ್ಲ ಕೇಳ್ಕೊಂತಿದ್ದೀನಿ ಸರ್. ನಮ್ಮ ಎದುರಿಗೆ ಏನು ಹೇಳ್ತಿರ್ಲಿಲ್ಲ. ಅವ್ನು ಯಾರ್ದು ಇದಿಲ್ಲ. ಕೆಲಸ ಆಯ್ತು, ತಾನಾಯ್ತು, ಬರ್ತಿದ್ದ, ಹೋಗ್ತಿದ್ದ. ಅವ್ನು ಯಾವ ಥರದ್ದು ಹೋಗಿದ್ದಾನೆ ಸರ್. ಅವನು ಮಾಮೂಲಿ ಡ್ಯೂಟಿಗೆ ಹೋಗಂಗೆ ಹೋಗಿದ್ದಾನೆ. ಉದ್ದೇಶಪೂರ್ವಕವಾಗಿ ಅವನಿಗೆ ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ ಸರ್. ನನ್ನ ಎದುರಿಗೆ ಊಟಕ್ಕೆ ಹೋಗ್ತೀನಿ, ಮನೆಗೆ ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀನಿ, ಬರೋದಿಲ್ಲ, 6 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ ಸರ್. ಅವ್ನು ಬರಲಿಲ್ಲ. 7 ಗಂಟೆಗೆ ನಾನು ಫೋನ್ ಮಾಡಿದಾಗಲಿಂದ ಸ್ವಿಚ್ ಆಫ್ ಅಂತ ಬಂದ್ಬಿಡ್ತು. ಅದೇ ಲಾಸ್ಟ್ ಸರ್. ನಾವು ನಿನ್ನೆ ಮತ್ತು ಅವ್ನ ಬಾಡಿ ನೋಡಿದ್ದೆ ಕೊನೆ ಅಷ್ಟೇ. ಮತ್ತೇನು ಅವರು ಶನಿವಾರ ಡ್ಯೂಟಿಗೆ ಹೋಗಿದ್ದಾನೆ ಅಷ್ಟೇ. 9:30 ಮಾಮೂಲಿ ಡ್ಯೂಟಿಗೆ ಹೋಗ್ತಿದ್ದ. ಡ್ಯೂಟಿಗೆ ಹೋಗಿದ್ದಾನೆ. ಡ್ಯೂಟಿಗೆ ಹೋಗೋದು ನನಗನ್ಸೋದು ಏನಂದರೆ ಮಧ್ಯದಲ್ಲಿ ಅವನು ತಡೆದು ಅಲ್ಲಿ ಎಂಥದ್ದು ಅಪೋಲೋ ಫಾರ್ಮ್ಸಿಂದ ಈ ಕಡೆನೇ ತಡೆದು. ಯಾಕಂದರೆ ಗಾಡಿ ಅಲ್ಲೇ ನಿಂತಿತ್ತು. ಅಲ್ಲಿಂದನೇ ಅವ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅನಿಸುತ್ತೆ. ಅಲ್ಲಿಂದ ತಗೊಂಡು ಹೋಗಿ ಏನು ಮಾಡಿದಾರೋ ಗೊತ್ತಿಲ್ಲ, ಯಾವಾಗ ಮಾಡಿದಾರೋ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತಾಗಿದ್ದು ಮಾತ್ರ ನಮಗೆ ಭಾನುವಾರ ನಮಗೆ ಬಂತು. ನಾವು ಬರಲಿಲ್ಲಲ್ಲ, ಫೋನ್ ಮಾಡಿದ್ವಿ. ಸ್ವಿಚ್ ಆಫ್ ಅಂತು. ನಾವು ಇದಕ್ಕೆಲ್ಲ ನಮ್ಮ ಸ್ನೇಹಿತರು ಅದರಿಂದ ಇವ್ರು ಕರ್ಕೊಂಡೋಗಿ ಅಲ್ಲಿ ಅಪೋಲೋ ಫಾರ್ಮ್ಸಲ್ಲಿ ವಿಚಾರಿಸಿದ್ರು. ಇಲ್ಲ ಅವರು ಡ್ಯೂಟಿಗೆ ಬಂದದ್ದು
ಬಂದೇ ಇಲ್ಲ ಇದ್ರದ್ದು ಗಾಡಿ ಮಾತ್ರ ಅಲ್ಲಿದೆ ನೋಡಿ ಅಂತ ಅವರು ಹೇಳಿದ್ರಿಂದ ಗೊತ್ತಾಯಿತು. ನಾವು ಆಮೇಲೆ ಏನಾಗಿದೆ ಆಯಿತು, ಸೋಮವಾರ ಬೆಳಿಗ್ಗೆ ಇದ್ದಕ್ಕಿದ್ದಂಗೆ ಬೆಂಗಳೂರಿಂದ ಪೊಲೀಸು ಕಾಲ್ ಬಂತು. ಅಲ್ಲಿ ಅವ್ರಿಗೆ ಅಪೋಲೋಕ್ಕೆ ಮಾಡಿದಾರಂತೆ, ಅವ್ರು ನಮಗೆ ಬಂತು. ಆವಾಗ ನಾವು ಹೇಳಿದ್ವಿ ಹಿಂಗಾಯ್ತು. ಅವರು ನೀವು ನಾಳೆ ಬೆಳಗ್ಗೆ 8 ಗಂಟೆಗೆ ಬರ್ರಿ ಬೆಂಗಳೂರಿಗೆ ಅಂತಂದರು. ಏನಂತ ವಿಷಯ ಹೇಳಿಲ್ಲ, ಪೇರೆಂಟ್ ಕರ್ಕೊಂಬರ್ರಿ ಅಂತ ಹೇಳಿದರು. ನಮಗೆ ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದು ಇದಾಗಿದೆ ಅಂತ. ಆನಂತರ ಅವನು ಯಾವುದೇ ದುಡ್ಡಿನ ವಿಚಾರ ಆಗಲಿ ಯಾವುದೇ ಆಗಲಿ ಇದಾಗಿದ್ದು ಮಾಡಿದಾನೆ ಅಲ್ಲ. ನಾವೆಂದು ಮಾಮೂಲಿ ಏನು ಒಂಥರ ಪ್ರೀತಿಯಿಂದ ಅಥವಾ ಏನು ಫ್ಯಾಮಿಲಿಯಿಂದ ಮೆಸೇಜ್ ಹಾಕಿರ್ಬೋದು, ಆದರೆ ಅದನ್ನು ಕೊಲೆ ಮಾಡೋವಂಥ ಘಟನೆ ನಮ್ಮ ಮಗ ಯಾವುದೂ ಮಾಡಿಲ್ಲ. ಕೊಲೆ ಮಾಡಿದ್ರಿಂದ ಅವ್ರಿಗೆ CBI ತಕ್ಷಣ ಎನ್ಕ್ವೈರಿ ಆದರೂ ತಪ್ಪಿಲ್ಲ ತಿಳಿಯುತ್ತಾರೆ. ಯಾಕಂದರೆ ಇದು ಸಣ್ಣ ಪ್ರಕರಣ ಅಲ್ಲ. ನಮಗೆ ಮನೆತನದ ಮನೆತನ ನಾಶ ಆಗಿಬಿಟ್ಟೈತಿ. ನಮ್ಮ ಸಸ್ಯ ಸಣ್ಣಕಿ, ಆಕೆ ಜೀವನ 26 ವರ್ಷ, ಆಕೆ ಪ್ರೆಗ್ನೆಂಟು, 5 ತಿಂಗಳು ಪ್ರೆಗ್ನೆಂಟು. ಅವಳಿಗೆ ಏನು ಮಾಡೋಣ ನಾವು ರಿಟೈರ್ಡ್ ಎಂಪ್ಲಾಯ್, ಸಾಮಾನ್ಯ ಮನುಷ್ಯ ನಾನು ಅವ್ರನ್ನ ಏನು ಮಾಡಬೇಕು? ಇದರಿಂದ ನಮಗೆ ಸರ್ಕಾರದಿಂದ ಸರಿಯಾದ ತನಿಖೆ ಆಗಬೇಕು, ಶಿಕ್ಷೆ ಆಗಬೇಕು. ನಮಗೆ ಏನಾದ್ರು ಒಂದು ನಮ್ಮ ಸೊಸೆಗೆ ಒಂದು ಪರಿಹಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀವಿ. ನಟ ದರ್ಶನಂದು ಹೇಳ್ರಿ ಅಂತ ಹೇಳಿದ್ರಲ್ಲ. ದರ್ಶನ್ ಅವರು ಬುದ್ಧಿವಂತರು, ಅವ್ರನ್ನ ಪ್ರೇಮಸ್ನರು, ಆದರೆ ಇಂಥ ಕೀಳು ಮಟ್ಟಕ್ಕೆ ಕೀಳಿಬಾರ್ದವು. ಬೇಡ, ನಮಗೆ ಯಾರಿಗಾರ ಏನು ಹೇಳಿದರೆ ಏನು ಮೆಸೇಜ್ ಹಾಕಿರ್ತಾನೆ ಅಂತಂದು ಮೆಸೇಜ್ ಹಾಕಿದ್ದು ಕೊಲೆ ಮಾಡೋಂಥ ಮೆಸೇಜ್ ಏನಿದೆ? ಏನು ಅವ್ನು ಆಸ್ತಿ ಹೊಡೆದೀವ, ಅವನೇನು ಇದು ಮಾಡಿದೀವ? ಏನೂ ಇಲ್ಲ. ಈ ಫೇಮ್ನಲ್ಲಿ ಅವರು ಏನೋ ಹಾಕಿರ್ಬೋದು, ಹಾಕಿದ್ರೆ ನಮ್ಮಂಥವ್ರಿಗೆ ಯಾರು ಪೇರೆಂಟ್ಸ್ಗರೇ ಹೇಳ್ಬೋದಾಗಿತ್ತು ಹಿಂಗೆ ಮಾಡ್ತಿದ್ದಾರೆ ಅಂತ. ಇವಾಗ ಬುದ್ಧಿ ಹೇಳ್ತಿದ್ವಿ. ಅವನು ಏನಂತ ಇದು ಅಲ್ಲ, ಏನೋ ಒಂದು ಯಾವುದ್ರಿಗೆ ಗಳಿಗೆಲ್ಲಿ ಹಾಕಿದಾನೋ ಗೊತ್ತಿಲ್ಲ. ಆದರೆ ಇವರು ನಟ ದರ್ಶನ ಮತ್ತು ಪವಿತ್ರಗೌಡ ಅವ್ರು ಮಾಡಿರೋದು ಅತ್ಯಂತ ದೊಡ್ಡ ಅಪರಾಧ ರೀ ಸರ್. ಅವರು ಮುಂದೆ ದೇವರು ಅವ್ರಿಗೆ ಸದ್ಬುದ್ಧಿ ಕೊಡಲಿ, ನಮ್ಮಂಥ ಪ್ರಕರಣಗಳು ಆಗೋದು ಬೇಡ. ಅವ್ರಿಗೆ ಸದ್ಬುದ್ಧಿ ಕೊಡ್ಲಿ ಅಂತಾನೆ ಹೇಳ್ಬಾರ್ದು. ಅಂತ ಪಾಪಿಗಳಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗಲಿ, ಶಿಕ್ಷೆ CBI ತನಿಖೆ ಆಗಲಿ, ಸರ್ಕಾರ ಸರಿಯಾಗಿ ತನಿಖೆ ಮಾಡಲಿ. ಅವರಿಗೆ ಸರಿಯಾಗಿ ಕೊಲೆಗಾಡಕ್ಕೆ ಎಷ್ಟು ಕೊಲೆ ಹೆಂಗೆ ಮಾಡಿದ್ದಾರೆ ಅಂದರೆ, ತುಟಿಗೆಲ್ಲ ಹೊಡೆದ್ದಾರೆ, ಮಣ್ಣಿಗೆಲ್ಲ ಹೊಡೆದ್ದಾರೆ, ತಲೆ ತೂತು ಬಿದ್ದಿದೆ, ಎದೆ ಪುಡಿಯಾಗಿ ಹುಟ್ಟಿದ್ದಾವೆ, ಮರ್ಮಾಂಗಕ್ಕೆ ಹೊಡೆದ್ದಾರೆ, ಕಾಲಿಗೆ ಹೊಡೆದ್ದಾರೆ. ಇಂಥ ಕ್ರೂರ ಘಟನೆ ಮಾಡೋಂಥದ್ದು ಏನಿದೆ? ಏನು ತಪ್ಪು ಮಾಡಿದ್ದಾನೆ? ಒಂದು ನೋಡೋಕ್ಕೆ ಕಣ್ಣಿಂದ ನೋಡೋಕ್ಕಾಗಲ್ಲ, ಆ ರೀತಿ ಹೊಡೆದ್ದಾರೆ. ಎದೆ ಎಲುವೆಲ್ಲ ಪುಡಿ ಆಗಿಬಿಟ್ಟಿದ್ದಾವೆ, ಬೆನ್ನು ಮೂಳೆ ಮುರಿದೋಗ್ಬಿಟ್ಟಿದೆ, ಎಲ್ಲ ಹೇರತ್ಗೆ ಹೆಪ್ಪಿಟ್ಟಿದ್ದು. ಅಂಥ ಕ್ರೂರತನದ ಮನುಷ್ಯ ಇವ್ರು ಹೆಂಗೆ? ಅವ್ರಿಗೆ ದೇವರು ಏನು ಹೇಳ್ಬೇಕು? ನಾವು ನಮ್ಮಲ್ಲಿ ನಾವು ಅಂತ ಕೆಟ್ಟ ಭಾವನೆ ನಾವೆಲ್ಲ. ಅವನಿಗೂ ದೇವರು ಸದ್ಬುದ್ಧಿ ಕೊಡಲಿ, ಆದರೆ ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲಿ, ಅಷ್ಟೇ ನಾವು ಕೇಳಿದ್ರು. ಅವರು ದರ್ಶನ್ ಅವ್ರ ಅಭಿಮಾನಿ ಅಂತ ಹೇಳ್ತಿದ್ದಾರೆ, ಹೌದಾ? ನಿಮ್ಗೆ ಗೊತ್ತಿದೆಯಾ? ಆ ಟೈಪ್ ಇದ್ರ? ಅವರೇನಲ್ಲ, ದರ್ಶನ್ ಅಭಿಮಾನಿ ಏನಲ್ಲ. ಮನೇಲಿ ಯಾವತ್ತೂ ಹೇಳ್ಕೊಂಡಿಲ್ವಾ? ಅವ್ರ ಡ್ಯೂಟಿ ಆಯ್ತು, ಅವ್ರಾತು ಇರ್ತಿದ್ರು ಅಷ್ಟೇ. ತಪ್ಪೆಲ್ಲರೂ ಸಹಜ ಮಾಡ್ತಾರೆ. ಇಷ್ಟಕ್ಕೆ ವಾರ್ನಿಂಗ್ ಮಾಡಿ ಬಿಡ್ಬೇಕಿತ್ತು. ಈ ಥರ ನಿನ್ನೆ ಬಾಡಿ ಬಂದು ನೋಡ್ತಾ ನಮ್ಮ ಮನೆಯವ್ರ ಥರನೇ ಅನ್ನಿಸ್ಲಿಲ್ಲ. ಆ ಥರ ವಿಕಾರವಾಗಿ ಕೊಲೆ ಮಾಡೋದೇನಿರ್ತವೆ, ಎಲ್ಲರೂ ತಪ್ಪು ಮಾಡೋದು ಸಹಜ. ವಾರ್ನಿಂಗ್ ಮಾಡಿಬಿಟ್ಟಿದ್ರು. ಇದು ದೊಡ್ಡ ನಟರಾಗಿ ಅವರೇ ಹೆಂಗೆ ಮಾಡಿದ್ರೆ ಹೆಂಗೆ? ನಾನು 5 ತಿಂಗಳು ಪ್ರೆಗ್ನೆಂಟ್ ಇದ್ದಾನೆ, ಗಂಡ ಕಟ್ಕೊಂಡು ಹೆಂಗೆ ಜೀವನ ಮಾಡ್ಬೇಕು ಮುಂದೆ? ಟೀ ಕುಡ್ಕೊಂಡು ಹೋದ್ರಷ್ಟೇ, ಡ್ಯೂಟಿಗೆ ಹೋಗ್ತಾನೆ ಅಂತೇಳಿ. ಈಗ ಮೋಸ್ತಿಂದ ಡ್ಯೂಟಿಯಿಂದ ಅಲ್ಲಿಂದನೇ ಕರ್ಕೊಂಡು ಹೋಗ್ಯಾರ ನೋಡ್ರಿ. ಅವ್ರು ಮನುಷ್ಯರೇನ್ರಿ? ಅವ್ರು ಹಿಂಗೆಲ್ಲ ಮಾಡ್ತಾರ? ಅವ್ರಿಗೆ ಹೆಂಡ್ರು ಮಕ್ಕಳು ಇಲ್ಲೇನ್ರಿ? ವಾರ್ನಿಂಗ್ ಮಾಡಿಬಿಟ್ಟಿದ್ರೆ ಹಾಕಿತ್ತು. ಅದೇ ದೊಡ್ಡ ವಿಷಯ ಮಾಡಿ ಹಿಂಗೆ ಮಾಡಿಬಿಟ್ರೆ ಹೆಂಗಿರಿ? ಮುಂದೆ ಜೀವನ ಹೆಂಗೆ ನಮ್ಮದು? ಗಂಡ ಇಲ್ದಂಗೆ ನಾನು 5 ತಿಂಗಳು ಪ್ರೆಗ್ನೆಂಟ್ ಇದೆ, ನಾನು ಹೆಂಗೆ ಮಾಡ್ಬೇಕು ಮುಂದೆ? ಅವ್ರಿಗೆ ಒಟ್ಟು ನ್ಯಾಯ ದೊರಕಂಗೆ ಮಾಡ್ರಿ ಅಷ್ಟೇ. ನನಗೆ ನ್ಯಾಯ ದೊರಕಂಗೆ ಮಾಡ್ರಿ. ಫೋನ್ ಮಾಡಿದ್ರಿ 2 ಸತಿ, ನಾನು ಸೈಲೆಂಟ್ ಇತ್ತು, ರಿಸೀವ್ ಮಾಡಲಿಲ್ಲ. ನಮ್ಮ ಅತ್ತಿಗೆ ಫೋನ್ ಮಾಡಿ ಊಟಕ್ಕೆ ಬರೋಲ್ಲ, ಅದು ಹಳೆ ಫ್ರೆಂಡ್ಸ್ ಸಿಕ್ಕ್ಯಾರ 4 ಜನ, ನಾನು ಕಾರಾಗ ಊಟಕ್ಕೆ ಹೋಗ್ತಾನೆ ಅಂತ ಹೇಳಿದರು ಅಷ್ಟೇ. ಆಮೇಲೆ ಸಂಜೆಯಿಂದ ಸ್ವಿಚ್ ಆಫು, 7:30 ಅಷ್ಟೊತ್ತಿಗೆ ಬರ್ತಾನೆ ಅಂದ್ರೆ ಅವ್ರು ಹಿಂಗೆ ಫೋನ್ ಕಸ್ಕೊಂಡು ಸ್ವಿಚ್ ಆಫ್ ಮಾಡಿ ಕುಂತಾರೆ ನೋಡ್ರಿ. ಶನಿವಾರನೇ ಹಿಂಗೆ ವಿಕಾರವಾಗಿ ಅಲ್ಲಿ ಇಲ್ಲಿ ಆ ಜಾಗದಾಗ ಈ ಜಾಗದಾಗ ಹೊಡೆದು ವಿಕಾರವಾಗಿ ಕೊಲೆ ಮಾಡೋದೇನಿರ್ತೈತೆ ರೀ? ಯಾರು ಮಾಡಿದ್ರು ತಪ್ಪೇ. ಯಾರು ದೊಡ್ಡ ವ್ಯಕ್ತಿ ಆದರೂ ಏನು, ನನಗೆ ಅನ್ಯಾಯ ಆಗಿರೋದು, 5 ತಿಂಗಳು ಪ್ರೆಗ್ನೆಂಟ್ ಅದ, ಯಾರು ಮಾಡಿದ್ರು ನನ್ನ ಗಂಡ ಸಿಗ್ತಾನ ನಮಗೆ? ಆ ಥರ ವಿಕಾರವಾಗಿ ಕೊಲೆ ಯಾಕೆ ಮಾಡ್ಬೇಕಿತ್ತು?
ಅವ್ರು ಇರೋದು ನೋಡಿ ಆಕಾರ ನೋಡಾರು ಬಿಡ್ಬೇಕಿತ್ರ. ನನ್ನ ಗಂಡ ಸಿಗ್ತಾನ ಮತ್ತೆ ಅವ್ರು ದೊಡ್ಡ ವ್ಯಕ್ತಿ ಆದರೆ ನಮಗೊಟ್ಟು ನ್ಯಾಯ ದೊಡಗಿಸ್ರಿ ಅಷ್ಟೆ. ಶಿಕ್ಷೆ ಆಗಲೇಬೇಕು ಅವರಿಗೆ. ನಮ್ಮ ಮನೆಯವ್ರು ಅನ್ನಂಗೆ ಇಲ್ಲ, ಆ ಥರ ವಿಕಾರವಾಗಿ ಕೊಲೆ ಮಾಡ್ಯಾರ ನೋಡ್ರಿ. ಅವರಿಗೆ ಮನುಷ್ಯರೇನ್ರಿ ಅವರು? ನನಗೆ ಹೆಂಗೆ ಅನಿಸ್ತು ನೋಡಿ. ಏನು ಇದ್ದಿದ್ದಿಲ್ಲ, ಒಳ್ಳೆಯರೇ ಇದ್ರು. ತಮ್ಮ ಡ್ಯೂಟಿ ಆಯ್ತು, ತಾವಾತು, ಮನೆ ಅಷ್ಟೇ ಚೆನ್ನಾಗೈತಿ. ಈಗ 28ಕ್ಕೆ ಬಂದರೂ 1 ವರ್ಷ ಆಕಿತ್ತು ಮದುವೆ ಆಗಿ. ಇಂಥ ವಾರ್ನಿಂಗ್ ಮಾಡಿ ಬಿಟ್ಟು ಸುಮ್ಮನೆ ಪೊಲೀಸಿಗೆ ಒಪ್ಸಿದ್ರೆ ಆಕಿತ್ತು. ಅವ್ರು ಬಂದು ತನಿಖೆ ಮಾಡ್ತಿದ್ರು. ಅವ್ರಿಗೆ ಎಳಬಿಟ್ಟು ಇವರೇ ದೊಡ್ಡದು ಮಾಡಿ ಕೊಲೆ ಹಿಂಗೆ ಮಾಡಿ ಹಿಂಗೆ ವಿಕಾರವಾಗಿ ಕೊಲೆ ಮಾಡೋದು ಏನಿರ್ತು? ಇಲ್ಲ, ಅವ್ನು ಯಾವ ಥರದ್ದು ಸಿನಿಮಾ ನೋಡ್ತಿರ್ಲಿಲ್ಲ. ಕ್ರಿಕೆಟ್ ಅಂದ್ಬಿಟ್ರೆ ಅವ್ನು ಯಾವ ಥರದ್ದು ಫಿಲ್ಮ್ ಆಗಲಿ ಏನಾಗಲಿ ದರ್ಶನ್ ಅಭಿಮಾನಿ ಕೂಡ ಅಲ್ಲ. ಅವನು ಯಾವ ಫಿಲ್ಮು ನೋಡ್ತಿರ್ಲಿಲ್ಲ. ಕ್ರಿಕೆಟು ಅಂದ್ಬಿಟ್ರೆ ಇನ್ನೇನು ನೋಡ್ತಿರ್ಲಿಲ್ಲ. ಅವನು ಡ್ಯೂಟಿಗೆ ಹೋಗೋನು, ಮನೆಗೆ ಬರೋನು, ಊಟ ಮಾಡೋನು, ಮಲ್ಗೋನು, ಮಾಮೂಲು ದಿನಚರಿ ಏನಿತ್ತು ಅವ್ನು ಮಾಡ್ತಿದ್ದ. ಇವನು ಆ ಥರ ಮಾಡಿದ್ದು ನಮಗೆ ಕಂಡು ಬಂದಿಲ್ಲ. ಅವನ ಈ ಥರ ಮಾಡಿದ್ದಾನೆ ಅನ್ನೋದು ನಮಗೆ ಟಿ ವಿಯಲ್ಲಿ ನೋಡ್ದಂಗಿಂದನೇ ಗೊತ್ತಾಗಿರೋದು ಹೊತ್ತು ಮನೆಯಲ್ಲಿದ್ದಾಗ ಆ ಥರ ಯಾವುದು ನಮಗೆ ಅವನಿಂದ ಕಂಡು ಬಂದಿಲ್ಲ. ದೊಡ್ಡ ಫಿಲ್ಮ್ ಸ್ಟಾರ್ ಅಂತ ಎಲ್ಲ ಸಮಾಜದವರಿಗೆ ಡಿ ಬಾಸ್ ಅಂತ ಬಿರುದು ಕೊಡ್ತಾರೆ. ಒಳಗೆ ನೋಡಿದರೆ ಕಳನಟ ಅವರು. ಈ ಥರ ಕೃತ್ಯಗಳು ಮಾಡಿದ್ರೆ ನಟ ಆಗಿ ಈ ಥರ ಕಳನಟನ ಪಾತ್ರ ಮಾಡಿ ಒಬ್ಬ ಗ್ಯಾಂಗ್ನ ಕೊಲೆ ಮಾಡಿದ್ದಾರೆ, ಗ್ಯಾಂಗ್ನವರೆಲ್ಲ ಸೇರಿ ಅಂತಂದರೆ ಆಟಂಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಇದು CBI ತನಿಖೆ ಆಗಬೇಕು. ನಮಗೆ ಸರ್ಕಾರದಿಂದ ನಮ್ಮ ಅತ್ತಿಗೆಯವರಿಗೆ ಒಂದು ಸರ್ಕಾರ ನೌಕರಿ ಕೊಡಬೇಕು. ಸರ್ಕಾರದವ್ರು ನಮಗೆ ಧನ ಸಹಾಯನೂ ಮಾಡಬೇಕು.